ಅಕ್ಕ. ಏನ ರೇಖಾ ಆರಾಮದೇನ? ಹ್ಞೂ ಅಕ್ಕ, ಆರಾಮದೇನಿ. ಏನ ಎಷ್ಟೊಂದು ಚಕ್ಲಿ ತೊಗೊಂಬಂದ್ಬಿಟ್ಟೆಲ್ಲ. ಅದ ಅಕ್ಕ, ನಮ್ಮ ಅತ್ತಿಗ ನೋಡಾಕಂತೇಳಿ ಹೋಗಿದ್ರಲ್ಲ ನಮ್ಮವ್ವ ನಮ್ಮ ಅಜ್ಜಿ ಎಲ್ಲಾರು. ಅದಕ್ಕೆ ಒಂದಿಷ್ಟು ಚಕ್ಲಿ ಕೋಡ್ಬಳಿ ಎಲ್ಲ ಮಾಡ್ಕೊಂಡು ಹೋಗಿದ್ರು. ಎಲ್ಲಾರ್ಗೂ ಒಂದು ಸ್ವಲ್ಪ ಸ್ವಲ್ಪ ಕೊಟ್ಟು ಕಳ್ಸಿದ್ರ. ನಿಮ್ಮ ಮನೆಗೆ ಕೊಟ್ಟಿದ್ದಿಲ್ಲಲ್ಲ, ಹಂಗಾಗಿ ನಮ್ಮ ಅಜ್ಜಿ ಕೊಟ್ಟು ಬಾ ಅಂತ ಕಳ್ಸಿದ್ಲು. ತಗೋ ಅಕ್ಕ. ಏ ಹೋಗ ಒಳಗೆ ನಮ್ಮವ್ವ ಅದಾಳ ನೋಡು, ಕೊಟ್ಟು ಬಾ ಹೋಗ. ಸರಿ ಬಿಡು ಅಕ್ಕ. ಅಂದಂಗೆ ಏನಾರ ಹೊಸ ಐಟಮ್ ತೊಗೊಂಬಂದಿಯಲ್ಲ ನಿನ್ನ ರೂಮ್ನಾಗ? ಎಂತವ? ಅಕ್ಕ, ನಿನ್ನ ಮುಖ ನೋಡಿದ್ರೆ ಎಷ್ಟು ಪಳ ಪಳ ಹೊಳಿತೈತಿ, ಎಷ್ಟು ಚಂದ ಅದಿದಿ. ಅದಕ್ಕೇನಾರ ಕ್ರೀಮ್ ಏನಾರ ಹಚ್ಕೊಂತೇನ ಅಂತ ಕೇಳಿದೆ. ಹ್ಞೂ ಇರ್ತಾವಲ್ಲ ಯಾವಾಗಲೂ. ನಾನು ನಮ್ಮ ತಂಗಿ ಇಬ್ರು ಹಚ್ಕೊಳ್ಳೋರಲ್ಲ, ನನಗೆ ಎಂತವ್ ಬೇಕಂತವ್ ನಾ ತೊಗೊಂಬಂದು ಇಟ್ಟಿರ್ತೀನಿ, ಆಕಿಗೆ ಎಂತವ್ ಬೇಕು ಅಂತದ್ದು ಅಕ್ಕಿ ತೊಗೊಂಬಂದು ಇಟ್ಕೊಂಡಿರ್ತಾಳ. ಅಕ್ಕ, ನಂಗೆ ತೋರಿಸ್ಬಾರ? ಅದ್ರಾಗ ಏನು ತೋರ್ಸೋದು, ಹೋಗಲ್ಲ ರೂಮ್ನಾಗ ಐತಿ ನೋಡು. ಸರಿ ಬಿಡು. ಒಟ್ಟು ಹುಡುಗಿಯರಿಗೆ ಈ ಸೌಂದರ್ಯವರ್ಧಕಗಳ ಮೇಲೆ ಭಾಳ ಅಂದ್ರೆ ಭಾಳ ಪ್ರೀತಿ. ಅದು ದೊಡ್ಡವರರ ಇರಲಿ ಸಣ್ಣವರರ ಇರಲಿ. ನೋಡಿ ಇಟ್ಟೈತಿದ್ದು ಹುಡುಗಿ ಆಗ್ಲೇ ಇದು ಕ್ರೀಮ್ ಗೀಮು ಎಲ್ಲ ಬೇಕಂತ. ಆಂಟಿರಿ, ಅಯ್ಯ ರೇಖಾ, ಏನಾಯ್ತು? ಅದರಿ, ಮೊನ್ನೆ ನಮ್ಮ ಅತ್ತಿಗೆ ನೋಡಾಕಂತಂದೇಳಿ ಹೋಗಾಕ ಚಕ್ಲಿ ಅದು ಮಾಡ್ಕೊಂಡಿದ್ರಲ್ರಿ, ಎಲ್ಲಾರ್ಗೂ ಕೊಟ್ಟು ಬಂದಿದ್ರ. ನಿಮ್ಗೊಂದಿಸ್ ಕೊಟ್ಟು ಬಾ ಅಂತಂದು ಹೇಳಿ ನಮ್ಮವ್ವ ನಮ್ಮ ಅಜ್ಜಿ ಕಳಿಸ್ಕೊಟ್ರು. ಅದಕ್ಕೆ ಕೊಡಕ್ಕೆ ಬಂದೆ. ಯಾಕ ಇವ್ರು ಫೋನ್ ಮಾಡ್ತೇನೆ ಅಂದಿದ್ರೆ ಇನ್ನೂ ಫೋನ ಬಂದಿಲ್ಲ. ಯಾಕ ಮನೆ ಒಳಗೆ ಹೋಗಿ ಕುಂದ್ರಾಕ ಬ್ಯಾಸರ ಬರಾಕತ್ತೈತಿ, ಇಲ್ಲೇ ಕುಂದ್ರಣಂತ. ಕಾಲೇಜ್ ಬೇರೆ ರಜೆ ಕೊಟ್ಟಾರ, ಕಾಲೇಜರ ಇದ್ದಿದ್ರೆ ಟೈಮ್ ಪಾಸ್ ಆಗೋದು. ಈಗ ನಮ್ಮ ಇಶ್ಯೂ ಯಾಕೆ ಏನಾಗೈತೆ, ಹೊರಗೆ ಬರುವಲ್ಲ ರೂಮ್ ಬಿಟ್ಟು. ನಿನ್ನೆಯಿಂದ ಅಕ್ಕ ನನಗೆ ಎಕ್ಸಾಮ್ ಅದನ್ನು ಓದ್ಕೋಬೇಕಂತಂದೇಳಿ ರೂಮ್ನಾಗ ಕುಂತ್ಬಿಟ್ಟಾಳ. ನನ್ನ ಜೋಡಿ ಅಕ್ಕ ಸರಿನೂ ಮಾತಾಡುವಲ್ಲ. ಏನಾಗೈತೆ ಏನ? ಅವ್ವ ಮಗಳ, ಏನಪ್ಪ? ಏನಿಲ್ಲ ಕೂತ್ಬಿಟ್ಟಿಲ್ಲ ಒಬ್ಬೇಕಿನ? ಏನಿಲ್ಪ, ಮನ್ಯಾಗ ಕುಂತು ಬ್ಯಾಸರಾಗಕತ್ತಿತ್ತ. ಅದಕ್ಕೆ ಸುಮ್ಮನೆ ಇಲ್ಲೇ ಬಂದು ಹೊರಗೆ ಕುಂತಿದ್ದೆ ನೋಡು. ಅದರ ಬೇರೆ ಇವತ್ತು ಕಾಲೇಜ್ ಸೂಟಿ ಐತಿ, ಕಾಲೇಜು ಇಲ್ಲ. ಎಕ್ಸಾಮ್ ಇರೋದಕ್ಕೆ ಎಲ್ಲನೂ ಬರೆಯೋದು ಇರೋದೆಲ್ಲ ಮುಗಿಸ್ಬಿಟ್ಟೇನಿ. ಎಲ್ಲ ಪ್ರಾಜೆಕ್ಟ್ ಗಿಜೆಕ್ಟ್ ಎಲ್ಲ ಸಬ್ಮಿಟ್ ಮಾಡಿಬಿಟ್ಟೇನಿ. ಏನೇನು ಇಲ್ಲ ನೋಡು, ಓದಾಕರೆ ಬ್ಯಾಸರ ಬರಾಕತ್ತೈತಿ. ಅದಕ್ಕೆ ಸುಮ್ಮನೆ ಕುಂತಿದ್ದೆ ಇಲ್ಲೇ ಹೊರಗೆ ಗಾಳಿ ತಿನ್ಕೋತ. ಹಾಂ ನೋಡಿ, ನಿನಗೊಂದು ಗುಡ್ ನ್ಯೂಸ್ ತಂದೆ ನಾನು. ಗುಡ್ ನ್ಯೂಸ್ ಪಪ್ಪ, ಏನ್ರಿ? ಅದ ಮೊನ್ನೆ ನಿನಗೂ ಐಶ್ವರ್ಯಾಗೂ ನೋಡಕ್ಕೆ ಬಂದಿದ್ರಲ್ಲ, ಅವರು ಊರಿಗೆ ಹೋಗಿ ಡೇಟ್ ಅದು ತೆಗಿಸಿ ನಿಮಗೆ ಫೋನ್ ಮಾಡಿ ಹೇಳ್ತೇವೆ ಅಂತಂದಿದ್ರಲ್ಲ, ಅದ ನಮ್ಮ ದೋಸ್ತನ ಫೋನ್ ಬಂದಿತ್ತು ಈಗ. ಹೌದು ಪಪ್ಪ, ಏನಂದ್ರೆ? ಅದವ ಒಂದಿಷ್ಟು ದಿವ್ಸಗಳನ್ನ ಹೇಳಿದ್ರು, ಇಂತಿಂಥ ಡೇಟ್ ರೀ ಹಿಂಗೆಲ್ಲ ತಗ್ಸೇವಿ, ಎಲ್ಲ ಚಲೋ ಅದಾವು, 2 ತಿಂಗಳು 4 ತಿಂಗಳು ಹಿಂಗೆಲ್ಲ ಅದಾವು. ಮತ್ತೀಗ ಮುಂದೆ ಆ ಮಾಸ ಈ ಮಾಸ ಅಂತ ಬರ್ತಾವಲ್ಲವ, ಅವಾಗೆಲ್ಲ ಮಾಡಕ್ಕೆ ಬರಂಗಿಲ್ಲ ಮದುವೆ ಅದು. ಹಂಗಾಗಿ ಈಗ ನೀ ಹೆಂಗೆ ಅಂತೀನಿ ನೋಡುವ, ಇನ್ನೊಂದು 2-3 ತಿಂಗಳದಾಗ ಇಡೋಣ ಅಂದ್ರೆ ಫಸ್ಟ್ ಏನು ಕೊಟ್ಟಾರಲ್ಲ ಆ ಡೇಟ ಫಿಕ್ಸ್ ಮಾಡಿಬಿಡ್ತೀನಿ. ಬ್ಯಾಡಪ್ಪ, ಒಂದು 6 ತಿಂಗಳು ತಡಿತೀನಿ, ಮಾರ್ಚ್ ಏಪ್ರಿಲ್ದಾಗ ಅದು ಮಾಡ್ರಿ ಅಂತಂದ್ರೆ ಅವಾಗ ಫಿಕ್ಸ್ ಮಾಡಕ್ಕೆ ಬರ್ತಿತ್ತು. ಹೆಂಗಂತಿ ಅಪ್ಪ? ನನ್ಗೆ ಅನ್ಸಿದ ಮಟ್ಟಿಗೆ ನೀ ಮಾರ್ಚ್ ಏಪ್ರಿಲ್ದಾಗ ಇಡೋದು ಚಲೋ ಅನಿಸ್ತೈತೆ ನೋಡು. ಯಾಕವಾ? ಮತ್ತೆ ಏನಪ್ಪ, ನಂದು ಈಗ ಫೈನಲ್ ಇಯರ್ ಲಾಸ್ಟ್ ಒಂದು ಸೆಮ್ಮಿಂದ ಎಕ್ಸಾಮ್ ಐತಿ. ನೀವು ಈಗ ಮದುವೆಗೆ ಮಾಡಕ್ಕೆ ನಿಂತು ಬಿಟ್ರೆ ಮತ್ತು ನಾನು ಅಲ್ಲೇ ಹೆಂಗೆ ಮಾಡ್ಲಪ್ಪ? ಅದಕ್ಕೆ ಹೆಂಗಿದ್ರು ಈ ಮಾರ್ಚ್ ಏಪ್ರಿಲ್ದಾಗ ಅಂದ್ರೆ ನಂದು ಎಕ್ಸಾಮು ಮುಗಿದಿರ್ತಾವೆ, ಅವಾಗ ನೀವು ಮದುವೆ ಮಾಡಿದ್ರೆ ಚಲೋ. ಹೌದಲ್ವಾ? ಇದು ನಮ್ಮ ತಲೆಯಾಗ ಬರಲಿಲ್ಲ ನೋಡು. ನಿಮಗೆ ಭಾಳ ಕೆಲಸ ಇರ್ತಾವಪ್ಪ, ನಾವು ಇನ್ನೂ ಓದಾಕತ್ತೇವಲ್ಲ, ಯಾವ ಟೈಮಿಗೆ ಎಕ್ಸಾಮ್ ಇರ್ತಾವ ಅಂತ ನಮಗೆ ಗೊತ್ತಿರ್ತಾವು, ಅದಕ್ಕೆ ಹೇಳಿದೆ. ಆಕಿಗೂ ನಿನ್ನ ಜೋಡಿನ ಮದುವೆ ಮಾಡಿಬಿಡು ನನ್ನ ಕತ್ತಾಳ ನಿಮ್ಮವ್ವ. ಸುಮ್ಮನೆ ಐಶುಗೂ ಅವಾಗ ಮಾಡಿಬಿಟ್ರೆ ಆತೋದಲ್ಲ. ಬ್ಯಾಡ ಬಿಡ್ರಿ ಪಪ್ಪ, ಆಕಿಂದು ಡಿಗ್ರಿ ಕಂಪ್ಲೀಟ್ ಆಗಲಿ. ಅಂದ್ರೆ ಆಕಿಗೆ ನಾಳೆ ಎಲ್ಲರ ಕೆಲಸ ಮಾಡ್ಬೇಕಂತ ಅನ್ಸಿದ್ರು ಹೋಗಿ ಮಾಡ್ಬೋದಲ್ಲ. ಒಂದು ಡಿಗ್ರಿ ಮುಗಿಸ್ಕೊಂಡೈತಿ ಅಂತಂದ್ರೆ ಕೆಲಸಕ್ಕೇನು ಪ್ರಾಬ್ಲಮ್ ಆಗಲ್ಲ. ಕೆಲಸ ಮಾಡೋ ಅಂತ ಪರಿಸ್ಥಿತಿ ನಿಮ್ಮಿಬ್ರಿಗೂ ಇಲ್ಲಿ ಬಿಡುವ, ಅವ್ರ ಮನ್ಯಾಗ ಅವ್ರದ ರಗಡ್ ಆಸ್ತಿ ಐತಿ. ಅಂದ್ರೆ ಪಪ್ಪ, ಈಗ ನಾಳೆ ಆಕಿಗೇನೋ ಬೇಜಾರಾತು, ಮನೆ ಕುಂತ್ ಬೇಜಾರು ಬರಾಕತ್ತೈತಿ. ನಾ ಏನಾರ ವರ್ಕ್ ಮಾಡ್ಬೇಕು ಅಂತ ಹೇಳಿ ಆಕಿಗೆ ಅನ್ನಿಸ್ತು ಅಂದ್ರೆ ಅವಾಗ ಇಂಥವೆಲ್ಲ ಹೆಲ್ಪ್ ಆಕವು ಅಂತ. ಇರ್ಲಿ ಬಿಡುವ, ಮದುವೆ ಆದ್ಮೇಲೆ ಬೇಕಂದ್ರೆ ಓದ್ವಲ್ಲ ಯಾಕೆ? ಈ ಮದುವೆ ನಡೆದು ಬಿಡ್ತೈತಿ, ಮತ್ತೆ 2 ವರ್ಷ 3 ವರ್ಷ ಬಿಟ್ಟು ಬಿಡ, ಆಮೇಲೆ ಮಾಡೋಣ, ಇವಾಗ ಮಾಡೋಣ ಅಂದ್ರೆ. ನಿಮ್ಗೆ ಹೆಂಗೆ ಅನಿಸುತ್ತೆ ಹಂಗೆ ಮಾಡ್ರಿ ಪಪ್ಪ. ಹಂಗಾರ ಮಾರ್ಚ್ ಏಪ್ರಿಲ್ದಾಗ ಇಟ್ಬಿಟ್ರ ತಗೋ. ಹ್ಞೂ ಪಪ್ಪ, ನಮಗೂ ಅಲ್ಲಿವರೆಗೂ ಮನ್ಯಾಗ ಇದ್ದಂಗೂ ಆಕೈತಿ. ಅವನ ಹತ್ರ ಎಲ್ಲ ಅಡ್ಗಿನೂ ಕಲ್ತ್ಕೊಂಡಂಗೆ ಆಗ್ತೈತಿ. ಅದೊಂದು ನೋಡೋ ಹೇಳ್ಬೇಕು ಅನ್ಕೊಂಡಿದ್ದೆ. ನಿಮ್ಮ ಅವನ ಹತ್ರ ಎಲ್ಲ ಅಡುಗೆ ಅದು ಕಲ್ಕೋರಿ, ಕೆಲಸ ಕಲ್ಕೋರಿ. ಎಷ್ಟೋ ರೊಕ್ಕಿದ್ದವ್ರಾದ್ರೂ ನಾಳೆ ನಿಮ್ಮ ಮನೆ ಕೆಲಸ ನೀವು ಮಾಡ್ಕೋಬೇಕವಾ. ಒಂದೊಂದ್ಸಲ ಆಳುಗಳು ಮನೆ ಕೆಲ್ಸಕ್ಕೆ ಬರಂಗಿಲ್ಲ, ಅವಾಗ ಭಾಳ ತ್ರಾಸ ಆಕೈತಿ ನಿಮ್ಗೆ. ಹಾಗಾಗಿ ಇಲ್ಲೂ ಕೆಲಸ ಮಾಡ್ಕೋತಿದ್ರೆ ಅಲ್ಲೂ ಹೋದ್ರೂ ನೀವು ಕೆಲಸ ಮಾಡ್ಕೊತಿದ್ರೆ ಏನೂ ತ್ರಾಸ ಆಗೋಂಗಿಲ್ಲ. ಆಮೇಲೆ ಎಕ್ಸಸೈಸ್ ಆದಂಗೆ ಆಕೈತಿ. ಹೌದ್ರಿ ಅಪ್ಪ, ಅದಕ್ಕೆ ನಾನು ಈಗ ಇದು ಒಂದು ಎಕ್ಸಾಮ್ ಮುಗೀತಂತ ಅಂದ್ರೆ ಮತ್ತೆ ರಜೆ ಕೊಡ್ತಾರಲ್ಲ, ಅವಾಗ ಮನೆ ಕೆಲಸ ಅದು ಕಲ್ಕೋತೇನೆ. ಆತು ಹಂಗಾರ, ನಾನೆಲ್ಲ ಇಲ್ಲೇ ಹೇಳ್ಬಿಟ್ಟೆ. ನಿಮ್ಮ ಅವ್ಗೆ ಹೇಳಕ್ಕಂತ ಹೇಳಿ ಬಂದೆ, ನೀ ಇಲ್ಲೇ ಕುಂತಿದ್ದೆಲ್ಲ ಖುಷಿ ಒಳಗೆ ನಿನಗೆ ಹೇಳಿದೆ. ಸಂಜೆಗೆ ಬರ್ತೇನೆ ತಗೋ, ನಾನು ಸಂಜೆಗೆ ಬಂದಾಗ ನಿಮ್ಮ ಅವ್ನ ಮುಂದೆ ಹೇಳ್ತೇನಂತ. ಹಂಗೆ ಫ್ರೀ ಆದೆ ಅಂದ್ರೆ ಆಮೇಲೆ ಫೋನ್ ಮಾಡಿ ಹೇಳ್ತೇನೆ. ನಾ ಹೇಳ್ತೇನೆ ಬಿಡ್ರಿ ಅಪ್ಪ. ನಾ ಇನ್ನು ಬರಲಿ ಅವ? ಊಟ ಟೈಮ್ ಆಗೈತಲ್ರಿ ಅಪ್ಪ, ಊಟ ಮಾಡೇ ಹೋಗ್ಬೇಕಿತ್ತು. ಹೌದಲ್ವಾ? ಊಟ ಮಾಡೇ ಹೋದ್ರಾತು. ಸರಿ ಬಿಡು. ಏ ಬಾಬು, ಇರೋ ಅಲ್ಲೇ 1 ನಿಮಿಷ, ಕಾರ್ ಸ್ವಚ್ಛಂಗೆ ತೊಳಿ. ಅಯ್ಯ, ಊಟ ಮಾಡಿ ಹೋಗ್ರಿ ಅಂದ್ರೆ ಮತ್ತೆ ಅವ್ನು ಬಾಬುನ ಹತ್ರ ಕಾರ್ ತೊಳೆಯಪ್ಪ ಸ್ವಚ್ಛಗೆ ಅಂತ ಹೇಳಕತ್ತಾರ. ತೊಳಿತಾನವ. ಇವ್ರು ಉಂಡು ಮತ್ತೆ ಆಫೀಸ್ನಾಗ ಏನೋ ಕೆಲಸ ಐತಂತ ಅನ್ನಕತ್ತಿದ್ರು, ಹೋಗ್ಬೇಕ ಬೇಡ? ಒಟ್ಟ ಖಾಲಿ ಇರಂಗಿಲ್ಲ ನೋಡಿ ನಮ್ಮ ಅಪ್ಪಂತರು. ವಾವ್, ಈ ಅಕ್ಕ ಏನೇನೆಲ್ಲ ತೊಗೊಂಬಂದು ಇಟ್ಕೊಂಡಾರೋ ಏನೋ, ಮಸ್ತ್ ಮಸ್ತ್ ಅದಾವ ನೋಡು. ನೋಡಾಕ ಇಷ್ಟು ಚಂದ ಅದಾವ ಇವು. ಮುಖಕ್ಕೆ ಹಚ್ಕೊಂಡ್ರೆ ಹೆಂಗೆ ಕಾಣ್ಬೋದು ನಾನು? ಮಸ್ತ್ ಕಾಣ್ಬೋದು ಅನಿಸ್ತೈತಲ್ಲ. ತಡಿ ಹಚ್ಕೊಂಡು ಹೋಗಿ ಅಕ್ಕಕ್ಕೆ ತೋರಿಸ್ತೇನೆ.
ಏ ಅಕ್ಕ ಇದು ಎದ್ರ ಕ್ರೀಮ್ ಹೇಳ ಎಷ್ಟು ಚಂದ ಐತಿ ನೋಡಾಕ. ಯವ್ವ ಹೋಗ ನೀನೊಬ್ಬಕಿ ನನಗೆ ತಲೆ ತಿನ್ಬೇಡ, ನಂದ ನನಗಾಗೈತಿ. ಅಕ್ಕ ನಾ ಇದನ್ನ ಹಚ್ಕೋತೇನ ಮುಖಕ್ಕ. ಏನಾರ ಮಾಡ್ಕೊ ಹೋಗುವ ಇಲ್ಲಿಂದ ಹೋಗಿ ನೀ ಸುಮ್ಮನೆ. ಯಾಕೆ ಇವತ್ತು ಯಾಕೆ ಹಿಂಗೆ ಮಾಡಕತ್ತಾಳ? ಒಟ್ಟು ನನ್ನ ಮೇಲೆ ಹಿಂಗೆ ರೇಗ್ತಿದ್ದಿಲ್ಲಲ್ಲ, ಇಷ್ಟು ಪ್ರೀತಿಯಿಂದ ಮಾತಾಡ್ತಿದ್ಲು. ಹೋಗ್ಲಿ ಬಿಡ, ಹಚ್ಕೊ ಅಂದಾಳಲ್ಲ, ಹಚ್ಕೊಂಡ್ರಾತ್ ಮುಖಕ್ಕೆ. ಹೋಗಿ ತಾಟ್ ಮಾಡಿದ್ರ ಅಲ್ಲಿವರೆಗೂ ಅಪ್ಪ ಬರ್ತೈತಿ ಒಳಗೆ. ಅಶ್ವಿನಿ ಅಕ್ಕ, ಏನವ ಇದು? ಇದಕ್ಕ ಯಾವ್ದೋ ಹೊಸ ಕ್ರೀಮ್ ತಂದಿಟ್ಟಿದ್ದಲ್ಲ ಅಲ್ಲೇ ಕರಡಿ ಹಳ್ಳಿನ ಮುಂದ ಸಿಕ್ತಾ? ಐಶು ಅಕ್ಕ ಕೇಳಿದ್ನ ಹಚ್ಕೊಂಡು ಹೋಗಂತಂದ್ಲ, ಅದಕ್ಕೆ ಹಚ್ಕೊಂಡ್ ಬಂದೆ. ಹೆಂಗ್ ಕಾಣಕತ್ತೆ ನೀನ್ ನನ್ನ? ಮಸ್ತ್ ಕಾಣಕತ್ತೇನ್ಲ? ಅಯ್ಯೋ ಈ ಹುಡುಗಿ ಯಾಕೆ ಕ್ರೀಮ್ ಹಚ್ಕೊಂಡತ್ತೇನ? ಯಾಕೆ ಕ್ರೀಮ್ ಹಚ್ಕೊಂಡಿಯಾ? ಅದಕ್ಕ ಗುಲಾಬಿದು ಬೆಳ್ಳಂದು ಒಂದು ಡಬ್ಬಿ ಇತ್ತು ನೋಡು, ಅದ್ರೊಳಗೆ ಪೇಸ್ಟ್ ಕತ್ತೆ ಇತ್ತಲ್ಲ ಕ್ರೀಮ್, ಅದು. ಸುದ್ದದ್ ಬಿಡುವ. ಯಾಕಕ್ಕ ನಾ ಚಂದ ಕಾಣಕತ್ತಿಲ್ಲ? ಯವ್ವ ನಿನ್ ಚಂದದ ಮನಿ ಹಾಳಾತ, ಮೊದ್ಲಾಗ ಮುಖ ತಕೊಂಡ್ ಹೋಗ್. ಯಾಕಕ್ಕ? ಯವ್ವ ಮೊದ್ಲಾಗ ಮುಖ ತೊಳ್ಕೊಂಬಾರ್ವಾ, ಪಟ್ನಾ ಹೋಗ. ಸರಿ. ಅಶ್ವಿನಿ, ಊಟಕ್ಕೆ ಬರ್ತೇನ್ವಾ? ಬನ್ನಿ ತಡಿಬೇ. ಯಾಕ ಏನಾತ ಹಂಗ್ಯಾಕ್ ನಂಗಾಕತ್ತಿದಿ? ಯವ್ವ ಬೇ, ಆ ಕಾವೇರಕ್ಕನ ಮಗಳು ಬಂದಿತ್ತಲ್ಲ ಚಕ್ಲಿ ಕೊಡಾಕಂತ ಹೇಳಿ, ಯಾವಾರ ಕ್ರೀಮ್ ಅದಾವೇನ ರೂಮ್ನ್ಯಾಗ ಅಂತ ಅಂದ್ಲ. ಅಲ್ಲೇ ಅದಾವ ನೋಡುವ ಕನ್ನಡಿ ಹಳ್ಳಿನ ಮುಂದೆ, ನೋಡ್ಕೊ ಹೋಗು ಅಂತಂದೆ. ಹೋಗೈತಿ ರೂಮ್ನ್ಯಾಗ ಅದೆಂತದ ಕ್ರೀಮ್ ತೋರ್ಸಾಳಂತ ನಮ್ಮ ಐಶುಗ, ಹಚ್ಕೊಳ್ಳೇನ ಅಂದಾಳಂತ, ಅದು ಹಚ್ಕೋ ಅಂತ ಅಂದ್ಲಂತಕ್ಕಿ. ಇದು ಹಚ್ಕೊಂಡು ಬಂದೈತಿ. ಅದಕ್ಕೇನಂತ ಈಗ? ಯವ್ವ ಅದು ಮುಖಕ್ಕೆ ಹಚ್ಕೊಳ್ಳೋ ಕ್ರೀಮ್ ಅಲ್ಬೇ. ಎಂತದದ? ಯವ್ವ ಅದು ಹೇರ್ ರಿಮೂವಿಂಗ್ ಕ್ರೀಮ್ ಬೇ. ಹೇರ್ ರಿಮೂವಿಂಗ್ ಕ್ರೀಮ್ ಅಂದ್ರ ಅದು ಕೈ ಮೇಲೆ ಏನಾರ ಕೂದ್ಲು ಗಿದ್ಲಿ ಇತ್ತಂದ್ರ ಅದನ್ನ ಹಚ್ಕೊಂಡ್ರೆ ಹೊಕ್ಕೇತೋದಲ್ಲ? ಅಂದ್ರೆ ಎಲ್ಲಾರ ಕೂದ್ಲಿದ್ರ ಅದನ್ನ ಹಚ್ಚಿದ ತಕ್ಷಣ ಅದು ಹೋಗೇ ಬಿಡ್ತೈತಿ. ಹ್ಞೂ ಬೇಯವ್ವ, ಈ ಹುಡುಗಿ ಬೇರೆ ಮುಖ ತುಂಬ ಹಚ್ಕೊಂಡ್ ಬಂದೈತಿ. ಉಬ್ಬಿನ ಕತಿ ಏನು ಹಾಕೈತೇನ ಹತ್ತೈತಿ ನನಗೆ. ಅಯ್ಯೋ ಪಾಪ. ತಡಿವ, ಚಂದ ಮುಖ ತೊಳ್ಸ್ಕೊಂಡ್ ಬರ್ತೇನೆ ಅದಕ್ಕೆ. ಏ ರೇಖಾ, ಚಂದ ಮುಖ ತೊಳ್ಕೊವ. ಅಕ್ಕ ನೋಡು, ಮುಖ ತೊಳ್ಕೊಂಬಂದೆ. ಚಂದಾಗೈತಿಲ್ಲ ನನ್ನ ಮುಖ? ಈಗ ಬೆಳ್ಳಗಾಗೈತಿಲ್ಲ? ಯವ್ವ ಉಳ್ಕೊಂಡೆ ಬಿಡುವ ನಾನು. ಯವ್ವ ಬೇ, ಸದ್ಯಕ್ಕೆ ಏನಾಗಿಲ್ಲ ಇದ್ರ ಮುಖಕ್ಕೆ. ಹ್ಞೂನ್ವಾ, ನಾನು ಅದೇ ಹೆದರಿದ್ದೆ ನೋಡು. ಅದೇನ ಅಂತಾರಲ್ಲ, ಪಾಪ ನಮ್ಮ ಮನೆಗೆ ಚಕ್ಲಿ ಕೊಡಾಕಂತ ಹೇಳಿ ಬಂದು ಹುಬ್ಗಿಬ್ ಹೋಗಿದ್ರೆ ಏನು ಮಾಡ್ಬೇಕಿತ್ತು ನೋಡು. ಅವಿ ರೇಖಾ, ಇನ್ಮೇಲೆ ನೀ ಆ ಕ್ರೀಮ್ ಅದು ಹಚ್ಕೋಬೇಡವ. ಇನ್ನೂ ಸಣ್ಣಕ್ಕಿದ್ದಿದ್ದಿ, ನಿಮ್ಮ ಸ್ಕಿನ್ ಅದು ಭಾಳ ಅಂದ್ರೆ ಭಾಳ ಸೂಕ್ಷ್ಮ ಇರ್ತಾವ. ಹಂಗ ಸಿಕ್ಕಿದ ಕ್ರೀಮ್ ಎಲ್ಲ ಹಚ್ಕೊಳಕ್ ಹೋಗ್ಬೇಡ. ಯಾಕಕ್ಕ? ನಾನು ಕ್ರೀಮ್ ಹಚ್ಕೊಂಡ್ರೆ ಮುಖ ತೊಳ್ಕೊಂಬ ಅಂದಿ? ಅದು ನಿನ್ನ ಮುಖಕ್ಕೆ ಹಚ್ಚ ಕ್ರೀಮ್ ಅಲ್ವಾ ಅದು? ನಿನಗೆ ಹೆಂಗೆ ಹೇಳಲಿ ನಾನು? ನಿನಗೆಲ್ಲ ಗೊತ್ತಾಗೋಂಗಿಲ್ಲ. ನಿನ್ನ ಪುಣ್ಯ ಚಲೋ ಇತ್ತಗೋ, ನಿನ್ನ ಹುಬ್ಬು ಉಳ್ಕೊಂಡವ್. ಯಾಕಕ್ಕ ಅದು ಹುಬ್ಬು ತೆಗಿ ಕ್ರೀಮ? ಹ್ಞೂನ್ವಾ, ಅದು ಎಲ್ಲಾರ ಬೇಡಾಗಿದ್ ಕೂದ್ಲಿರ್ತಾವಲ್ಲ ಅದನ್ನ ತೆಗಿಯೋ ಕ್ರೀಮ್ ಅದು. ಯಪ್ಪ ಯವ್ವ ಅಕ್ಕ, ಏನವ ನೀ ಅಂತದೆಲ್ಲ ಇಟ್ಕೊಂತಿದ್ದಿ? ಒಂದ್ ವೇಳೆ ನನ್ನ ಹುಬ್ಬಿಗೆ ಹೋಗಿದ್ರೆ ಏನ್ ಮಾಡ್ಬೇಕಿತ್ತ? ಅವಾಗ ನಿನ್ನ ಮುಖ ತುಂಬ ಕ್ರೀಮ್ ಹಚ್ಕೊಳಕ್ಕೆ ಇನ್ನೂ ಈಸಿ ಆಕಿತ್ತು ತಗೋ ನಿನಗೆ. ಬಿಡ ಪಾಪ, ಹಿಂಗಂತಿಯಲ್ಲ ಹುಡುಗಿಗ. ಮತ್ತೇನು ಬಿಡ್ಬೇಯವ್ವ, ಒಂದು ವೇಳೆ ಉಬ್ಗಿಬ್ ಹೋಗಿದ್ರೆ ಏನು ಮಾಡ್ಬೇಕಿತ್ತು ಹೇಳಿ ನೋಡೋಣ. ಪಾಪ ಇದ್ರದ್ದು ತಪ್ಪಲ್ಲದ, ಆಕಿ ನಮ್ಮ ಮೈಸೂ ಅದಾಳಲ್ಲ, ಆಕಿಗೆ ಮಾಡ್ತೇನೆ ತಡಿ. ಹೋಗಿ ಮೊದ್ಲು ಆಕಿ ಕೈ ತಗೋತೇನೆ. ಆಕಿ ಕೇಳಾಳಂತಿಕಿ, ಆಕಿ ನೋಡಿಲ್ಲ ಬಿಟ್ಟಿಲ್ಲ, ಎಂತದ ಒಂದು ಹಚ್ಕೊ ಹೋಗಂತ ಹೇಳಾಳಂತ. ಪಾಪ ಇದಕ್ಕೇನು ಗೊತ್ತಾಕೈತಿ? ಇದು ಸಣ್ಣದೈತಿ, ಹಚ್ಕೊಂಡು ಬಂದೈತಿ. ಪುಣ್ಯಕ್ಕೆ ಜಲ್ದಿ ಬಂದಾಳ ಚಲೋ. ಇನ್ನೊಂದು 2 ನಿಮಿಷ ಇದ್ದಿದ್ರೆ ಬೇಯವ್ವ, ಮುಖದ ಮೇಲಿಂದ ಇಷ್ಟು ಕೂದಲು ಹೊಕ್ಕಿದ್ದು ನೋಡು. ಹ್ಞೂ ವಾಯವ್ವ, ಏನೋ ಅಂತಾರಲ್ಲ, ಮತ್ತೆ ಅವ್ರ ಅಪ್ಪ ಹೋಗೇನು ಉತ್ತರ ಕೊಡ್ಬೇಕಿತ್ತ ಏನ? ಶಾರಕಕ್ಕೆ ಮುಖ ತೋರಿಸ್ಲಾರ್ದಂಗೆ ಆಕಿತ್ವಾ ನಾನು? ಅಕ್ಕ ನಾ ಬರ್ತೇನೆ ತಗೋ, ಟೈಮ್ ಆತು. ಊಟ ಮಾಡಿ ಹೋಗ. ಇಲ್ಲಕ್ಕ, ಊಟ ಆಗೈತೆ ನಂದು. ಸರಿ ತಗೋಂಗಾರ ಹೋಗ. ಅಶ್ವಿನಿ, ನಿನ್ನ ಹತ್ರ ಒಂದೇಟು ಮಾತಾಡ್ಬೇಕಿತ್ತ? ಯಾವಾಗ ಅಂದಂಗ ಅಪ್ಪ ಈಗಿದ ಬಂದು ಒಂದಿಷ್ಟು ಮದುವೆ ಡೇಟ್ ಅದು ತೊಗೊಂಬಂದಾರ. ಯಾವಾಗ ಮದುವೆ ಇಡೋಣ ಅಂತ ಅಂದ್ರ, ಏನ ಈಗ ಮುಂದಿನ ತಿಂಗಳ ಏನೇನ ಒಂದಿಷ್ಟು 2 ತಿಂಗಳ 3 ತಿಂಗಳ ಎಷ್ಟೆಷ್ಟು ದಿವ್ಸ ಬಿಟ್ಟು ಅದಾವು ಅಂತ ಅಂದ್ರ. ಯಾವ್ದು ಹತ್ರ ಇತ್ತು ಅದಕ್ಕೆ ಹೇಳ್ಬಿಡ್ಬೇಕಿತ್ತ ಬೇಡ? ಬಿಡ್ಬೇವ, ನಾನು ಮಾರ್ಚ್ ಏಪ್ರಿಲ್ದಾಗ ಅದು ಹೇಳ ನೋಡು. ಅಯ್ಯೋ, ಅಷ್ಟು ದೂರೇನ ಹುಡುಗಿ? ಯವ್ವ ನೀನೇನು ಬೇ, ನಿಂದ ಕಾಲ್ ಮ್ಯಾಗ ನನ್ನ ಕಳ್ಸಕ್ಕೆ ನಿಂತು ಬಿಟ್ಟಿಯಲ್ಲ. ಯಾಕ ನಾನು ಇನ್ನೂ ಒಂದಿಷ್ಟು ದಿವ್ಸ ಮನ್ಯಾಗಿರೋದು ನಿಂಗೆ ಇಷ್ಟಿಲ್ಲನ? ಹಂಗಲ್ಲವ, ನಿನಗೆ ಹೆಂಗೆ ಹೇಳ್ಬೇಕನ್ನ ಬಾಯಲ್ಲಿ ಒಂದಿಟ್ಟು ನಿನ್ಗೆ ನಾ ಹೇಳ್ಬೇಕು. ಏನು ಬೇವ ಅದು? ಇಷ್ಟ ಆಗೈತೆ ನೋಡಿ ನಿಮ್ಮ ತಂಗಿದ ಕತಿ. ಯಾವಾಗ ಆಗೈತೆ ಬೇ ಇದು? ನಾ ಯಾವಾಗಲೂ ಅಕ್ಕಿನ ಜೋಡಿನೇ ಇರ್ತಾನಲ್ಲ. ನೀ ಯಾವಾಗಲೂ ಅಕ್ಕಿ ಜೊತೆ ಇರ್ತಿದ್ರೆ ಕಾಲೇಜ್ಗೆ ಅದು ಹೋದಾಗ ನೀನೇ ಬೇರೆ ಅಕ್ಕಿನ ಬೇರೆ ಇರ್ತಿರಲ್ಲನ? ಮತ್ತೆ ಅಕ್ಕಿ ತನ್ನ ಫ್ರೆಂಡ್ಸ್ ಅದಿದಂತ ಅಡ್ಡಾಡ್ತಿರ್ತಾಳ, ನೀ ನಿನ್ನ ಫ್ರೆಂಡ್ಸ್ ಅಂತೇಳಿ ಅಡ್ಡಾಡ್ತಿರ್ತೀರಿ. ಮಾಡೋರು ಯಾರು ಎಲ್ಲಾರ ಮುಂದೆ ಗೊತ್ತಾಗೋಂಗೆ ಮಾಡ್ತಾರನ? ಯವ್ವ ಬೇ, ನೀ ಏನು ಚಿಂತೆ ಮಾಡಬೇಡ ಬಿಡ. ಯಾರು ಏನಂತ ನಾ ಕೇಳ್ತೇನೆ, ನೀನು ಹಂಗ ರಾಂಗ್ ಆಗ್ಬೇಡ. ಬಿಡವ, ಆಕಿ ಮಾತಾಡೋದು ಕೇಳಿ ನನಗೆ ಅಲ್ಲೇ ಭೂಮಿನ ಬಾಯ್ ಬಿಟ್ಟೈತನ ಅನಿಸ್ಬಿಡ್ತು ನೋಡು. ಹೋಲಿ ಬಿಡ್ಬೇವ, ನೀ ಚಿಂತೆ ಮಾಡಕ್ಕೆ ಹೋಗ್ಬೇಡ. ಎಲ್ಲ ಸರಿ ಆಕೈತೆ, ನೀ ತಲೆ ಕೆಡಿಸ್ಕೊಬೇಡ. ನಾ ಎಲ್ಲ ಮಾತಾಡ್ತೇನೆ ಆಕಿನ ಜೋಡಿ. ಓ ಈಗ ಗೊತ್ತಾತ್ ನೋಡು. ಅದಕ್ಕೆ ಪಾಪ ಹುಡುಗಿ ಕ್ರೀಮ್ ಹಚ್ಕೊಳ್ಳೇನ ಅಂತ ಕೇಳಾಳ. ನೋಡಿಲ್ಲಕ್ಕಿ ಈ ಬೇಸರದಾಗದಾಳ, ಅದಕ್ಕೆ ಹಚ್ಕೊ ಹೋಗಂತ ಹೇಳಾಳಕ್ಕಿ. ಏನೇನ್ವಾ, ನಿನ್ನ ಮೇಲೆ ಬಿಟ್ಟೆ ನೋಡು. ಏನು ಮಾಡ್ತೀವೋ ಬಿಡ್ತೀವೋ, ನಿಮ್ಮ ಅಪ್ಪ ನೋಡಿದ ಹುಡುಗನ ಜೊತೆನ ಆಕಿ ಮದುವೆ ಆಗ್ಬೇಕು ನೋಡು. ಹಂಗೆ ಮಾಡು. ಇವ ಈ ವಿಷಯ ಬಹಳ ಸೂಕ್ಷ್ಮ ಇರ್ತೈತಿ, ನೀನು ಹಠ ಮಾಡಬೇಡ. ನಾ ಎಲ್ಲ ತಿಳ್ಕೊತೀನಿ. ಮತ್ತೇನಾರ ಆದ್ರೆ ಜೀವ ಹೋಗೋ ಆಟ ಆಕವು. ಏನೇನ್ವಾ, ನಂಗೆ ನಿಂತಲ್ಲಿ ನಿಲ್ಲಕ್ಕಾಗವಲ್ದು, ಕುಂತಲ್ಲಿ ಕುಂದ್ರಕ್ಕಾಗವಲ್ದು ನೋಡು. ಯವ್ವ ಇವೇನು ಬಾಂಡೆ ಕೂಡ್ತಾವೋ ಏನೋ, ಸಾಕಾಗಿ ಹೋಗೈತೆ ನೋಡಿ ನನಗಂತರು.
ತಿನ್ನೋದು ತಿಕ್ಕಾಕಿಡೋದು ತಿನ್ನೋದು ತಿಕ್ಕಾಕಿಡೋದು ಇರ 3 ಜನಕ್ಕೆ 30 ಜನದ ಬಾಂಡೆ ಕೊಡ್ತಾವ ನೋಡು. ದಿನಕ್ಕೆ ಎಷ್ಟು ಸರಿ ತಿಕ್ಬೇಕು ಏನ? ಎಷ್ಟು ತಿಕ್ಕಿದ್ರು ಮುಗಿಲಾರದ ಕೆಲ್ಸ ಇವೆಲ್ಲ. ಏನ ಸಾವಕ ಏನೋ ಗೊಣಗಾಡಕತ್ತಿಯಲ್ಲ ಸುನಿತಾ, ನೀ ಏನ್ ಮಾಡದ್ ಬಿಡವ. ಇವ ಒಂದ್ ಬುಟ್ಟಿ ಬಾಂಡೆ ಕೂಡಿದ್ವಾ, ರಾತ್ರಿ ಉಂಡ ಮೇಲೆ ತಿಕ್ಕಿಟ್ಟನಿ, ಮತ್ತೆ ಮುಂಜಾನೆ ಎದ್ದಿಷ್ಟು ಕುಡಿಯವ್ ನೋಡು. ಹಂಗ ಬಿಡ, ನಮ್ಮ ಮನ್ಯಾಗೂ ಹಂಗ ಇರ್ತಾವ ನೋಡು. ಇಷ್ಟು ತಿಕ್ಕಿಟ್ಟು ಬಂದೆ ನೀಗ. ಓ, ಎಲ್ಲ ಕೆಲಸ ಮುಗಿಸಿನ ಬಂದಿ ಹಂಗಾರ? ಹ್ಞೂನ್ವಾ, ಮುಂಜಾನೆ ಜಲ್ದಿ ಎದ್ದಿದ್ನೆ. 5ಕ್ಕಂದ್ರೆ ಎದ್ದು ಬಿಟ್ಟಿದ್ದೆ ಇವತ್ತು. ಯಾಕ ಅಷ್ಟು ದೌಡ್ ಎದ್ದಿ ಇವತ್ತ? ನನ್ನ ಗಂಡಗ ಈ ಬಾಜು ಊರಾಗೇನ ಕೆಲಸ ಐತಂತವ, ಅದಕ್ಕೆ ದೌಡ್ ಹೋಗ್ಬೇಕು, ದೌಡ್ ಅಡ್ಗೆ ಮಾಡಿ ಕಟ್ಟು ಅಂದ. ಅದಕ್ಕೆ 5ಕ್ಕೆ ಎದ್ದ ಎಲ್ಲಾ ಕೆಲಸ ಮಾಡಿದೆ, ಬಡಾನ ಮುಗೀತು. ಚಲೋ ಬಿಡುವ. ಐ ಶಾರಕ್ ಬಂದ್ಲು. ಐ ಶಾರಕ, ಬಡವ್ರ ಮನೆಗೆ ಭಾಗ್ಯ ಬಂದಂಗಾತ್ ನೋಡ್, ಬಾರ್ವಾ. ಯಾಕೆ ಹಂಗಂತೀಯ? ನಿನಗೇನು ಕಮ್ಮಿ ಆಗೈತಿ? ಏನು ಜಾಸ್ತಿ ಆಗೈತೆ ಅಂತ ಕೇಳ ಶಾರಕ. ಏನು ಗಂಡ ದುಡ್ದಿದ್ದ ಪಗಾರ ಇಷ್ಟು ನನ್ನ ಕೈಯಾಗ ತಂದು ಕೊಡ್ತಾನೋ? ಹೋಗ್ಲಿ, ನನ್ನ ಮಗ ದುಡ್ದು ತಂದು ಕೊಡ್ತಾನೋ? ಏನು ಮಾಡ್ತಾನೆ ಹೇಳ? ಪುಣ್ಯಕ್ಕೆ ನಮ್ಮಪ್ಪ ಕೊಟ್ಟಿದ್ದೊಂದು ಮನಿ ಐತಿ, ಹಂಗ ಅಲ್ಲಿ ನಾನು ಕೂಲಿ ನಾಲಿ ಮಾಡ್ಕೊಂತ ಮನಿ ನಡ್ಸಕತ್ತೇನ್ವ. ಇಲ್ಲಾಂದ್ರ ಮನಿ ನಡ್ಸೋದು ಭಾಳ ವಜ್ಜಾಕೈತಿ ಬಿಡ ಶಾರಕ. ಹೋಗ್ಲಿ ಬಿಡವ. ನಾನು ಬಂದಿದ್ದೇನಂತ ಅಂದ್ರ, ನಮ್ಮ ಮನಿ ಬಾಜಕ್ಕೆ ಅಕ್ಸಾಲ್ರದಾರ ನೋಡು. ಹ್ಞೂ ಅದ ಅವಾಗ ಒಂದು 10 ವರ್ಷದಿಂದ ಇಲ್ಲೇ ಬಂಗಾರ ಅದು ಮಾರ್ತಿದ್ರ, ಇಡೀ ಊರಿಗೆ ಫೇಮಸ್ ಆಗಿದ್ರಲ್ಲವ. ಅವ್ರನ್ನ ಮತ್ತೀಗ ಇಲ್ಲೇ ಹೊಳ್ಳಿ ಬಂದಾರಂತ ಸುದ್ದಿ ಕೇಳಿದ್ನವ. ಹೌದಾ ಸಾವಕ, ಹೊಳ್ಳಿ ಇಲ್ಲೇ ಬಂದಾರ ಅವ್ರ ಶಾರಕನ ಮನಿ ಬಾಜುನ ಮನಿ ಬಾಡಿಗೆ ಹಿಡ್ದಾರ. ಹೌದೇನ? ಬಂದಾರಂತ ಗೊತ್ತಿತ್ತು, ಆದ್ರೆ ನಿಮ್ಮ ಮನಿ ಪಕ್ಕಕ್ಕೆ ಬಂದಾರಂತ ಗೊತ್ತಿರ್ಲಿಲ್ಲ. ಏನ್ ಮತ್ತೆ ಬಂಗಾರದು ಮಾರಾಕ ನಿಲ್ತಾರಂತನ? ಹೂನ, ಅದನ್ನ ಹೇಳಕಂತನ ಬಂದೆ ನೋಡಿಗ. ಅದ ಬಂಗಾರದ ಅಂಗಡಿ ಮಾಡಾಕ ಅಂಗಡಿ ಅದು ಹುಡ್ಕಾಕತ್ತಾರ. ಆಕಿ ನಂಗೆ ಬಾರಿ ಕ್ಲೋಸ್ ಫ್ರೆಂಡ್ ಅಲ್ಲ ಯವ್ವ. ಹೌದು, ಗೊತ್ತೈತೆ ತಗೋ. ಶಾರಕ, ನಾವು ಹಿಂಗೆ ಒಂದು ಹೊಸ ಸ್ಕೀಮ್ ಮಾಡ್ಬೇಕಂತ ಮಾಡೀವಿ. ನೀವು ತಿಂಗಳ 2,000 ರೂಪಾಯಿ ಕೊಟ್ರ 2 ವರ್ಷದ ತನಕ ನಿಮ್ದು 24,000 ಆಕೈತಿ. ಮ್ಯಾಲೆ ಇನ್ನೂ 2,000 ರೂಪಾಯಿ ನಾನು ಕೊಟ್ಟು, ಅಷ್ಟು ದುಡ್ನಾಗ ನಿಮಗೇನಾರ ಬಂಗಾರನೋ ಬೆಳ್ಳಿನೋ ಐಟಮ್ ಬೇಕಾತು ಅಂತ ಅಂದ್ರೆ ನಾವು ಮಾಡ್ಕೊಡ್ತೇವಿ ಅಂತಂದು ಹೇಳಂದ್ಲ. ಅದಕ್ಕೆ ನಿಮ್ಗೆಲ್ಲರಿಗೂ ಹಾಕಕ್ಕೇತೇನ ಅಂತ ಕೇಳಕ್ಕೆ ಬಂದೆ. ಯವ್ವ ಹೋಗವ, 2,000 ರೂಪಾಯಿ ಹಾಕೋದಂದ್ರೆ ಭಾಳ ವಜ್ಜಾಕೈತ್ವ ನಂಗೆ. ಶಾರಕ, ಈ 2,000 ರೂಪಾಯಿದಂಗೆ 2 ವರ್ಷ ಹಾಕಿದ್ರ 24,000 ಆಕೈತ? ಏನಂತಲಿನ ಆಕಿ 1,000 ರೂಪಾಯಿ ಅಲ್ಲ, 2,000 ರೂಪಾಯಿ ಅಲ್ಲ. 1,000 ರೂಪಾಯಿದಂಗೆ ಅಂದ್ರೆ 2 ವರ್ಷಕ್ಕೆ 24,000 ರೂಪಾಯಿ ಆಕೈತಿ. 2,000ದಂಗೆ ಅಂದ್ರೆ 48,000 ಆಕೈತಿ. ಹೌದಲ್ಲ? ಹೌದು. ಇನ್ನು ಬೇಕಂದ್ರೆ 1,000 ರೂಪಾಯಿ ಅಂದ್ರೆ ಅಡ್ಡಿ ಇಲ್ಲ ನೋಡು. ಆಕಿ ಅದನ್ನ ಅಂದ್ಲು, 1,000 ರೂಪಾಯಿದೊಂದು ಸ್ಕೀಮ್, 2,000 ರೂಪಾಯಿದೊಂದು ಸ್ಕೀಮ್ ಐತಂತ. ಅದು 1,000 ರೂಪಾಯಿದು ಹೇಳಿದ್ಲ, 2,000 ರೂಪಾಯಿದು ಹೇಳಿದ್ಲು. ಹಂಗಾಗಿ ಕನ್ಫ್ಯೂಸ್ ಆಗ್ಬಿಟ್ಟೆ ನೋಡು. ಶರಕ, ನಾನು 1,000 ರೂಪಾಯಿದಂದ್ರೆ ಹಾಕ್ತೇನೆ ನೋಡು. ಆದ್ರೆ ಮೋಸ ಏನಿಲ್ಲ ಹೋದಲ್ ಶರಕ. ನಾನು ಇರ್ಬೇಕಾರೆ ಯಾಕೆ ಹಂಗ ಅನ್ಕೊಂತೀಯ? ಅಂತವೇನಾರಿದ್ರ ನಾ ಹೇಳ್ತೇನಲ್ಲ ನಿನಗ. ಇಲ್ಲ, ಅವ್ರು ಹಂಗಿಲ್ಲ, ನನಗೂ ಗೊತ್ತೈತಿ. ಅವ್ರು ಇಲ್ಲೇ ಇದ್ರಲ್ಲ, ಅವಾಗ ನಾನು ಒಂದಿಷ್ಟು ಸರ ಬಳಿಯೋದು ಮಾಡಿಸ್ಕೊಂಡಿದ್ದೆ. ಯವ್ವ, ನನಗೆ ಬಿಕ್ ಹತ್ತಾಕತ್ತವ್ವ. ತಡಿಯವ, ನೀರು ತೊಗೊಂಬಂದು ಕೊಡ್ತೇನೆ. ಯವ್ವ ಸಾವಕ, ಜಲ್ದಿ ತೊಗೊಂಬರ್ವಾ ನೀರ್ನ. ತನ್ಯವ, ತಂದೆ. ತಗೊಳ. ಕುಡಿ. ಒಂದು ಬುಟ್ಟಿ ಬಕೆಟ್ 2 ಇಟ್ಟು ಬರ್ತೇನೆ. ಅಪ್ಪ, ಸಮಾಧಾನ ಆತು. ನಿಲ್ತನ ಬಿಕ್? ಹ್ಞೂನ್ವಾ, ನಿಲ್ತು. ಸಾಕ ನೀರ? ಸಾಕ್ವಾ, ತಗೋ ಲೋಟ. ಶರಕ, ನಿಂಗೇನಾರು ನೀರು ಬೇಕೇನ ತಂದ್ಕೊಡ್ಲಿ? ಬೇಡವಾ, ಗಟ್ಟುಳು ಹೆಣ್ಮಗಳ ಕೈಕಿ. ಪಾಪ ಹಂಗ್ಯಾಕಂತೀಯ? ನಾನು ಭಯಕ್ಕೆ ಹೇಳಿಲ್ಲ, ಯಾಕ ಭಾಳ ಗಟ್ಟಿಮುಟ್ಟು ಹೆಣ್ಣು ಅಂತ ಹೇಳಿದೆ. ಹಂಗ? ಹ್ಞೂನ್ವಾ, ಮನ್ಯಾಗ ಅಷ್ಟೆಲ್ಲ ಕಷ್ಟಿದ್ರು ತಾನ ಎಲ್ಲ ನಿಭಾಯಿಸ್ಕೊಂಡು ಹೋಗ್ತೈತಿ. ಮಾತಾಡಕ್ಕ ಹೊರಟು ಅನ್ನಿಸ್ತಾಳ. ಯಾರನ್ನಾರು ತಪ್ಪು ಮಾಡ್ರೆ ಜಗಳ ಆಡ್ತಾಳ, ಬೈತಾಳ. ಹಂಗಿದ್ದಲ್ಲೇ ಆಕಿ ಮನಿ ನಡ್ಸ್ಕೊಂಡು ಹೊಂಟಿದ್ದಲ್ಲ. ಹಂಗ ಮೆತ್ತ ನಳ್ಳಿ ಪಾವ ಇದ್ದಿದ್ರೆ ಇಷ್ಟೊತ್ತಿಗೆ ತುಳದ ಮಣ್ಣಾಗ ಮುಚ್ಚಿಬಿಡ್ತಿದ್ರು. ಅದು ನಿಜ ಅನ್ನಕ್ಕ. ಇಬ್ರು ಬರ್ರಿ ಒಳಗ, ಚಾ ಕೊಡ್ತೀನಿ. ಯವ್ವ ಬ್ಯಾಡವಾ ಚಾ? ಹ್ಞೂನ್ವಾ, ನಂಗೂ ಚಾ ಬೇಡ. ಬೆಳಗಿಂದ 3 ಸರಿ ಆಗೈತೆ ನೋಡು. ಹೌದಾ? ಅದೇನೋ ಸ್ಕೀಮ್ ಬಗ್ಗೆ ಹೇಳಕತ್ತಿದ್ದಲ್ಲ ಶರಕ. ಹೇಳು. ಹ್ಞೂನ್ವಾ, ಅವ್ರು ಹಂಗ ಹೇಳಿದ್ರ, 1,000 ರೂಪಾಯಿದಂಗಾದ್ರ 24,000 ರೂಪಾಯಿಗೆ 2,000 ರೂಪಾಯಿ ಕೂಡಿಸಿ ಕೊಡ್ತಾರಂತ. ಮತ್ತಿನ್ನ 2,000 ರೂಪಾಯಿದಂಗಾದ್ರ 2 ವರ್ಷಕ್ಕಂತ 48,000 ರೂಪಾಯಿ ಆಕೈತಿ. ಯಾಕ ಈಗ 1,000 ರೂಪಾಯಿದಕ್ಕಾದ್ರ ಮ್ಯಾಲೆ 2,000 ರೂಪಾಯಿ ಅವ್ರ ಹಾಕಿ ಕೊಡ್ತಾರಂದೆ. ಇನ್ನು ಮತ್ತೆ 2,000 ರೂಪಾಯಿ ಕಟ್ಟದವ್ರಿಗೆ ಹೆಂಗಕ್ಕ? ಹೌದಕ್ಕ, 2,000 ರೂಪಾಯಿ ಹಾಕಿದ್ರಂಗಾರ 4,000 ರೂಪಾಯಿ ಜಾಸ್ತಿ ಕೊಡ್ತಾರನ? ಹೌದು ನೋಡು, ಅದನ್ನ ನಾನು ಕೇಳಲಿಲ್ಲ ನೋಡು. 2,000 ರೂಪಾಯಿನ ಅನ್ಕೊಂಡೆ. ಒಂದು ಕೆಲಸ ಮಾಡ್ರೆ, ಇಬ್ರು ನಮ್ಮ ಮನೆ ಅಂತಲ್ಲಿ ಬಂದ್ಬಿಡ್ರಿ. ಆಮೇಲೆ ಸಂಜೆ ಮುಂದೆ ಅಲ್ಲೇ ಅವ್ರ ಮನೆಗೆ ಹೋಗಿ ಮಾತಾಡೋಣಂತ. ನಿಮ್ಗೆ ಏನೇನು ಪ್ರಶ್ನೆ ಅದಾವು ಎಲ್ಲ ಕೇಳ್ಕೊರಿ, ಅವ್ರ ಉತ್ತರ ಹೇಳ್ತಾರೆ. ಇದು ಸರಿ ಆಯ್ತು ನೋಡಿ ಅಕ್ಕ. ಏನ್ ರೇವಾ, ಎಲ್ಲಾರು ನನ್ ಬಿಟ್ಟ ಮಾತು ಹಚ್ಬಿಟ್ಟಿರಿಲ್ಲೇ? ಸಿಂಗಾರಿ ನೀನ ಇಲ್ವಾ? ನಿನ್ ಬಿಟ್ಟು ಅದ ಹೆಂಗ್ ಮಾತು ಹಚ್ಚೋಣ? ಅದನ್ನ ನಿನ್ನೆ ನಮ್ಮ ಮನೆಗೆ ಬಂದಾಗ ಆಕಿ ಅಕ್ಸಾಲ್ರಕಿ ನಮ್ಮ ಮನ್ಯಾಗ ಇದ್ಲಲ್ಲ, ಆ ಸ್ಕೀಮ್ ಬಗ್ಗೆ ಏನೇನ ಹೇಳಕತ್ತಿದ್ಲಲ್ಲ, ಅದ್ರ ಬಗ್ಗೆ ಹೇಳಕ್ ಬಂದೆ ನೋಡಿವ್ರಿ. ಹೌದಾ? ನೀವು ಸಂಜೆ ಮುಂದೆ ಬಂದ್ಬಿಡ್ರಲ್ಲ ಹಂಗಾರ ಮನೆಗೆ, ನಾ ಬರ್ತೇನಂತ. ಅಯ್ಯ, ಏನ್ ಕೆಟ್ಟದಿಯ ಶರಕ? ಯಾಕ್ಲೆ? ಮತ್ತ ನಾ ಬಂದೆ, ನೀವು ಹೊಂಟಲ್ಲ ಮನೀಗ? ಇಲ್ಲೇವಾ, ಮನ್ಯಾಗ ಕೆಲ್ಸಿದ್ವಾ, ಅದಕ್ಕೆ ಇವ್ರಿಗೆ ಇದ್ರ ಬಗ್ಗೆ ಹೇಳಿ ಹೋಗೋಣ ಅಂತಂದೇಳಿ ಬಂದೆ. ಆಗಿತ್ತು ಇವ್ರಿಗೆ ಮನೆ ಕಡೆ ಬರಕ್ಕೆ ಹೇಳಿ ಮನೆಗೆ ಹೊಂಟಿದ್ದೆ, ನೀ ಬಂದಿ ನೋಡು ಅಷ್ಟೊತ್ತಿಗೆ. ಖರೇಗುಲೆ ನೀ ಬಂದಿದ್ದಕ್ಕೆ ನೋಡಿ ನಾನೇನು ಹೊಂಟಿಲ್ಲ. ವಾ ಬೇಡ, ನಾನು ಹಂಗ ಸುಮ್ಮನೆ ತಮಾಷೆ ಮಾಡಿದೆ.
ನಿಮ್ಗೆಲ್ಲ ಒಂದು ವಿಷಯ ಹೇಳೋದಿತ್ತು, ಅದಕ್ಕೆ ಬಂದೆ. ಎಲ್ಲಿ ಅದು? ನಿಮ್ಗೆಲ್ಲಾರ್ಗೂ ಈ ವಿಷಯ ಗೊತ್ತೈತಾ ಇಲ್ವಾ? ನೀ ಏನಂತ ಹೇಳಿದ್ರೆ ಗೊತ್ತಾಕೈತೆ ನೋಡು. ಗೊತ್ತೈತೆ ಇಲ್ಲ ಅಂತ ಹೇಳ್ತೆ. ಯವ್ವ, ನಾನು ಈಗ ನ್ಯೂಸ್ ನೋಡಿ ಬನ್ಯಾ. ನ್ಯೂಸ್ದಾಗ ಐತಲ್ಲ, ತಿರುಪತಿ ಲಡ್ಡು ಒಳಗೇನ ಪ್ರಾಣಿಗಳ ಕೊಬ್ಬು ಅದನ್ನ ಹಾಕಿ ಮಾಡಾಕತ್ತಾರಂತ. ವಾ, ನೀ ಹೇಳಿದ್ ನಿಜ ಇನ್ಲಿ? ಹ್ಞೂನವ, ನಾನು ಯಾಕೆ ಸುಳ್ಳು ಹೇಳಿ ನೋಡೋಣ. ನೀ ಏನ ಕನ್ಫ್ಯೂಸ್ ಮಾಡ್ಕೊಂಡಿರ್ಬೇಕು ನೋಡಿ. ಏನ ಬೇರೆ ಹೇಳಿರ್ಬೇಕು ಅವ್ರು, ನೀ ಏನ ಬೇರೆ ತಿಳ್ಕೊಂಡ್ ಬಂದಿ. ಹಂಗಾಗಿರ್ಬೇಕು ನೋಡ್ಲಿ. ಅದು ಏನ ತೋರ್ಸಿರ್ಬೇಕು, ನೀ ಏನ ಕನ್ಫ್ಯೂಸ್ ಮಾಡ್ಕೊಂಡಿರ್ಬೇಕು. ಯಾರ ಈ ದೇವ್ರ ವಿಷಯದಾಗ ಹಿಂಗೆಲ್ಲ ಮಾಡ್ತಾರನ? ಅದ್ರಾಗ ಬೇರೆ ಆ ದೇವ್ರಿಗ ಹಾಲು ಮೊಸರು ತುಪ್ಪ ಬೆಣ್ಣೆ ಅಂತಂದು ಹೇಳಿ ಎಲ್ಲಾದ್ರಿಂದನೂ ಅಭಿಷೇಕ ಮಾಡ್ತಿರ್ತಾರವ. ಏನ್ ಬರೀ ಆ ತುಪ್ಪದಾಗೇನ್ ಲಡ್ಡು ಒಂದ ಮಾಡ್ತಾರನ? ದೇವ್ರಿಗೆಲ್ಲ ಅದನ್ನ ಉಪಯೋಗಿಸಿರ್ತಾರವ. ಮತ್ತೀಗ ದೇವ್ರ ಪ್ರಸಾದ ಅದು ಎಲ್ಲ ಮಾಡಂಗಿಲ್ಲನ? ಅದನ್ನೆಲ್ಲ ಎಡಿ ಹಿಡಿತಾರಿಲ್ಲ. ಅದ್ ಹೆಂಗ್ಲೆ ಪ್ರಾಣಿಗಳ ಕೊಬ್ಬು ಹಾಕಿ ಮಾಡ್ತಾರ ಹೇಳಿ ನೋಡೋಣ. ಹೌದ್ ಬಿಡ, ನೀ ಏನ ಕನ್ಫ್ಯೂಸ್ ಮಾಡ್ಕೊಂಡಿ ತಗೋ. ಇಲ್ರೇ, ನಾ ಹೇಳಾಕತ್ತಿದ್ದು ಖರೇನ. ಶರಕ, ಅದೇನಾಗೈತೆ ಗೊತ್ತನ? ಈಗ ಒಂದಿಷ್ಟು ವರ್ಷದ ಹಿಂದ ಅಲ್ಲಿ ಬೇರೆ ಮುಖ್ಯಮಂತ್ರಿ ಇದ್ನವ. ಅವನ ಹೆಸರು ಏನ ಜಗನ್ ಅಂತ. ಅವಾಗ ನಮ್ಮ ಕರ್ನಾಟಕದಿಂದನ ನಂದಿನಿ ತುಪ್ಪ ಹೊಕ್ಕಿತ್ತಲ್ಲೇ ಲಡ್ಡು ತಯಾರ್ಸಕ. ಗೊತ್ತಿತ್ತು ತಗೋ. 50 ವರ್ಷದ ತನಕ ಅವ್ರ ಕಳ್ಸ್ಯಾರ ತುಪ್ಪ. ನಮ್ ಕರ್ನಾಟಕದಿಂದನೂ ಹೋಗೈತಿ. ಈಗ ಒಂದ್ 4-5 ವರ್ಷದಿಂದ ಏನ್ ಮಾಡ್ಬಿಟ್ಟಾರ ಅವ್ರು, ನಮ್ಗ ಬಾಳ ತುಟ್ಟಾಕೈತಿ, ನಿಮ್ ತುಪ್ಪ ಬೇಡ, ನಾವಿಲ್ಲೇ ನಮ್ ಇದ್ರೊಳಗ ರಾಜ್ಯದ ಕಡೆನ ತರ್ಸ್ಕೊಂತೇವಿ, ನೀವು ಕ್ಯಾನ್ಸಲ್ ಮಾಡ್ರಿ ಅಂತ ಹೇಳಿ ಏನೋ ಟೆಂಡರ್ ಕ್ಯಾನ್ಸಲ್ ಮಾಡಿಸ್ಕೊಂಡ್ಬಿಟ್ಟಾರಂತವ. ಆಮೇಲೆ ನಾ ಕಮ್ಮಿ ರೇಟಿಗೆ ಇವ್ರಿಗೂ ಅವ್ರಿಗೂ ಎಷ್ಟಾರು ರೂಪಾಯಿ ಪರ್ಕ್ ಬೀಳ್ತಿತ್ತಂತ. ಅಷ್ಟು ರೊಕ್ಕ ಉಳ್ಸಾಕ್ ಹೋಗಿ ಅವ್ರಿಗ ಆ ತುಪ್ಪನ ಸರಬರಾಜು ಮಾಡಕ್ ಹೇಳಾರಂತ. ಆಮೇಲೆ ಅದು ಹಂಗ ತುಪ್ಪ ಹೊಂಟೈತಿ. ಅದ್ರಾಗ ಲಡ್ಡು ಮಾಡಕತ್ತಾರ. ಈಗ ಒಂದು 3-4 ವರ್ಷನ ಎಷ್ಟು ವರ್ಷ ಆತ್ವ, ನಂಗೂ ಅದ್ರ ಬಗ್ಗೆ ಸರಿ ಗೊತ್ತಿಲ್ಲ. ಒಟ್ಟು ಅದ ತುಪ್ಪ ಅವ್ರ ನೈವೇದ್ಯಕ್ಕೆ ಎಲ್ಲದಕ್ಕೂ ಉಪಯೋಗಿಸ್ಯಾರ. ಒಂದೊಂದ್ ದಿವ್ಸಕ್ಕ 500 kg ಲಾಡು ಮಾಡಕ ತುಪ್ಪನ ಬೇಕಾಕೇತಂತ ನೋಡು. ಯವ್ವ, ನಾವಲ್ಲೇ 500 kg ತುಪ್ಪ ಬೇಕ್ಲೆಪ್ಪ ಅಲ್ಲೇ. ಹುಷಾರಕ್ಕ, ಏನ್ ನಮ್ ಕರ್ನಾಟಕದ ಮಂದಿ ಅಷ್ಟೇ ಅಲ್ಲ, ಅವ್ರ ರಾಜ್ಯದಾಗಿನ ಮಂದಿ ಅಷ್ಟೇ ಅಲ್ಲ, ಇಡೀ ದೇಶದಾಗಿನ ಜನನ ಬರ್ತಾರವ ಅಲ್ಲೇ. ಅದ್ರ ಬೇರೆ ನಿಂಗೆ ಗೊತ್ತೈತಿಲ್ಲ ತಿರುಪತಿ ಲಡ್ಡು ಅಂದ್ರೆ ಎಷ್ಟು ಫೇಮಸ್ ಐತಂತ ಹೇಳಿ. ಹೌದೌದು, ಅಲ್ಲಿ ಹೋದೋರೆಲ್ಲ ತಿರುಪತಿ ಲಡ್ಡು ಇಲ್ದಂಗ್ ಬರಂಗಿಲ್ವಾ? ಯಾರ ತಿರುಪತಿಗೆ ಹೊಕ್ಕಾರ ಅಂದ್ರ ಸಾಕು, ನಂಗೂ ತಗೊಂಬಾ ಅಂತ ಹೇಳಿ ರೊಕ್ಕ ಕೊಟ್ಟ ಲಡ್ಡು ತರಿಸ್ತಾರ. ಹುನ್ವಾ, ಮೊನ್ನೆ ಇನ್ನು ನಮ್ಮ ತಾರಕ್ ಹೋಗಿದ್ಲಲ್ಲ, ತಗೊಂಬಂದ್ ಕೊಟ್ಟಿದ್ಲು ನೋಡು. ಅದು ಹೆಂಗ್ ಕಂಡಿಡಿದ್ರಂತ ಅದ್ರಾಗ ಕೊಬ್ಬೈತಿ ಪ್ರಾಣಿಗಳದಂತ ಹೇಳಿ. ಅದ ಈಗ ಹೊಸ ಮುಖ್ಯಮಂತ್ರಿ ಬಂದ್ರಲ್ಲ, ಚಂದ್ರಬಾಬು ನಾಯ್ಡು ಅಂತ ಹೇಳಿ. ನಾಯ್ಡು ಅಲ್ಲ, ಅದು ನಾಯ್ಡು. ಚಂದ್ರಬಾಬು ನಾಯ್ಡು ಅವರಿಗೆ ಸಂಶಯ ಬಂದು ತುಪ್ಪನ ಗುಜರಾತ್ನಾಗೇನ ಲ್ಯಾಬಿಗೆ ಅಂತ ಹೇಳಿ ಕಳ್ಸಿದ್ರಂತವ. ಯಾಕೆ ಅವ್ರ ರಾಜ್ಯದಾಗ ಇಲ್ಲನ? ಏನೇನೋ ಒಮ್ಮೆ ಇಲ್ಲ ಅಂತಾರ, ಒಮ್ಮೆ ಐತ್ ಅಂತಾರ. ಅದೇನೋ ತುಪ್ಪನ ಅಲ್ಲಿ ಕಳ್ಸಿದ್ರಂತ. ಅಲ್ಲಿಂದ ರಿಪೋರ್ಟ್ ಬಂದೈತಂತ. ಆ ರಿಪೋರ್ಟ್ ಬಂದ ಮೇಲೆ ಇದು ಹೊರಗೆ ಬಂದಿದ್ ಸುದ್ದಿ. ಆ ರಿಪೋರ್ಟ್ನಾಗ ಏನೈತಂತ್ಲಿ? ಅದ್ರಾಗ ಪ್ರಾಣಿಗಳ ಕೊಬ್ಬು ಅಂದ್ರ ಹಂದಿ ಕೊಬ್ಬು, ದನದ ಕೊಬ್ಬು, ಮತ್ತ ಮೀನಿನ ಎಣ್ಣಿ ಇಂಥವೆಲ್ಲ ಮಿಕ್ಸ್ ಮಾಡ್ಯಾರ ತುಪ್ಪದಾಗ ಅಂತ ಬಂದೈತಂತ. ಯವ್ವ, ಹಂದಿ ಕೊಬ್ಬು ದನದ ಕೊಬ್ಬೆಲ್ಲ ಹಾಕ್ಯಾರ ಅದ್ರಾಗ. ಅಯ್ಯ, ಏನ್ ಬಂದೈತ ಇವಾಗ ಕೇಡ್ಗಾಲ? ದೇವ್ರ ಪ್ರಸಾದದಾಗ ಹಿಂಗ ಆಟ ಆಡ್ಬಿಟ್ಟಾರಲ್ಲ, ಅವ್ರಿಗೇನು ಉಳ್ಗಾಲ ಇಲ್ತು ಅವ್ರಿಗೇನು? ಹ್ಞೂ, ನಾವು ದೇವ್ರ ಪ್ರಸಾದ ಇರ್ಲಿ, ದೇವ್ರಿಗೆ ಸಂಬಂಧಪಟ್ಟ ವಿಷಯದಾಗ ಎಷ್ಟು ನಂಬಿಕೆ ಇಟ್ಟಿರ್ತೇವಿ, ಎಷ್ಟು ಶ್ರದ್ಧೆ ವಹಿಸ್ತೇವಿ, ಒಂಚೂರು ಏನು ಪ್ರಮಾದ ಆಗ್ಬಾರ್ದು ಅಂತ ಹೇಳಿ ನೋಡ್ಕೊಂತಿರ್ತೇವಿ. ಅಷ್ಟೇ ಯಾಕವಾ, ಈ ಪೇಪರ್ದಾಗ ಅದು ನ್ಯೂಸ್ ಪೇಪರ್ದಾಗ ದೇವ್ರ ಫೋಟೋ ಅದು ಬಂದ್ರ ಕೈ ಮುಗಿತೇವಿ, ಸಿಕ್ಕಲ್ಲ ಅದು ಎಸಿಬ್ಯಾಡ್ರಿ ಅಂತೇವಿ. ಅಂತದ್ರಾಗ ಇವ್ರು ಏನು ಎಂತ ಹೊಲಸು ಕೆಲಸ ಮಾಡ್ಬಿಟ್ಟಾರ. ಹ್ಞೂ, ಬರೀ ನಮ್ಮ ದೇಶದಾಗಿಂದ ಅಷ್ಟ ಜನ ಅಲ್ಲ, ಇಡೀ ಪ್ರಪಂಚದಾಗಿನ ಜನನ ಬರ್ತಾರ ನೋಡ್ರಿ. ಇಷ್ಟ್ರಿಗೂ ಮೋಸ ಮಾಡ್ದಂಗ ಆಗ್ಬಿಟ್ಟೈತಿ. ಜನ ಮಾಂಸ ತಿಂತಾರ ಕರೆ, ಆದ್ರೆ ಈ ದೇವ್ರ ವಿಷಯದಾಗ ಹಿಂಗೆಲ್ಲ ತಿನ್ನಿಸ್ಬಾರ್ದು ನೋಡು. ಅವ್ರಿಗೇನು ಮಾಡಂಗಿಲ್ಲ ಅಂತನಾ? ಏನ್ ಮಾಡ್ತಾರ ಏನೋ, ಹಂಗ ನಡ್ದೈತಿ ಹಗ್ಗಾಟ ಜಗ್ಗಾಟ ಕೆಸರಾಟ. ಆದ್ರೂ ನಿಂಗೂ ಎಲ್ಲ ಬಾರಿ ವಿಷಯಗಳು ಗೊತ್ತಿರ್ತಾವ ಬಿಡ್ಲೆ. ನಿಂಗ್ ಗೊತ್ತಿರ್ಲಾರದ್ದೇನೈತೆ? ನಮ್ಮನೆ ನನ್ ಗಂಡ ಬಂದ್ರೆ ಸಾಕು, ಬರೀ ಟಿವಿ ಮುಂದೆ ಕುಂತಿರ್ತಾರ. ಅದು ಬರೀ ನ್ಯೂಸ್ ಚಾನೆಲ್ ಹಚ್ಕೊಂಡು ವಾರ್ತಾ ವಾರ್ತಾ ವಾರ್ತಾ. ಹೌದು, ನಮ್ ಗೌಡ್ರದು ಅದ ಕೆಲಸ, ಬರೀ ವಾರ್ತಾದ ಮುಂದೆ ಕುಂತಿರ್ತಾರ ನೋಡು. ಅದು ನಿನ್ನೆ ನಾವು ಊರಿಗೆ ಹೋದ್ವಲ್ಲ, ಹಂಗಾಗಿ ಅವರು ವಾರ್ತಾ ನೋಡಿಲ್ಲ, ಅದಕ್ಕೆ ಈ ವಿಷಯ ಗೊತ್ತಾಗಿಲ್ಲ ನೋಡ್ ನಮಗ್. ನಿನ್ನೆಯಿಂದನ ಅಲ್ಲ, ಮೊನ್ನೆ 2-3 ದಿವಸ ಆತು ಅದು ಬರಾಕತ್ತೆ. ನಾನು ತಲ್ಲೆಲ್ಲ ಕೆಲಸ ಮಾಡ್ಕೊಂತ ಅಡ್ಡಾಡ್ತಿರ್ತೇನಲ್ಲ, ಇದೇನ್ ದಿನ ಲಡ್ಡು ಲಡ್ಡು ಹಚ್ಚಾರಂತ ನೋಡೋಣ ಅಂತ ನಿಂತ್ ನೋಡ್ದೆ. ಅವಾಗ ವಿಷಯ ಗೊತ್ತಾತು. ಮತ್ತ ಬಿಡಿಸಿ ಹೇಳಿದ್ರು ನಮ್ಮ ಮನ್ಯಾಗ ಇವ್ರು ಹಿಂಗಿಂಗ್ ಆಗೈತಿ, ಹಿಂಗ್ ಮಾಡ್ಯಾರ ಅಂತ ಹೇಳಿ. ಆ ತಿರುಪತಿ ತಿಮ್ಮಪ್ಪನ ಕಾಪಾಡ್ಬೇಕಷ್ಟೇ ಎಲ್ಲಾರ್ಗು. ಹ್ಞೂನ್ವಾ, ಆ ದೇವರ ಎಲ್ಲಾರ್ಗು ಒಳ್ಳೆ ಬುದ್ಧಿ ಕೊಡ್ಬೇಕು ನೋಡು. ತಗೋ, ನಾನು ಇನ್ನು ಬರ್ತೇನೆ, ಮನ್ಯಾಗ ಕೆಲಸ ಅದಾವ. ಅಂದಂಗ ನೀನ್ ಸ್ಕೀಮಿಂದ ಏನ್ ಮಾಡಕ್ಕಿಲ್ಲ? ನಿನ್ನೆ ನಾಳೆ ನನ್ನ ಗಂಡ ಕೇಳಿ ಹೇಳ್ತೇನೆ ಅಂತ ಹೇಳಿ ಹೋದಿ. ಯಾವ ನನ್ನ ಕಡೆ ರೊಕ್ಕನೇ ಇಲ್ಲ ಬಿಡ. ನಿನ್ ಗಂಡನ ತಿರ್ಸ್ಕೊಂಡು ಹಾಕ್ಲಿ. ನೀ ಹಾಕಕತ್ತಿ ಏನ್ ಶಾರಕ? ಹ್ಞೂನ್ವಾ, ನಾನು ನಮ್ಮ ಕಾವೇರಿ ಹೆಸರು ಮೇಲೊಂದು ಮತ್ತು ನಮ್ಮ ರೇಖಾನ್ ಹೆಸರು ಮೇಲೊಂದು ಮಾಡ್ಬೇಕಂತ ಮಾಡೀನಿ. ಅಂದ್ರೆ ಇಬ್ರದ್ದು 1,000 ರೂಪಾಯಿದಂದು ಹಾಕಿದ್ರೆ 2 ಆಗ್ತವ. ಆಮೇಲೆ 2 ವರ್ಷದ ತನಕ ನೋಡೋಣ. ಮತ್ತು ಮೇಲೆ ಇನ್ನೊಂದಿಷ್ಟು ಅಲ್ಲಿ ತನಕ ನಾನು ರೊಕ್ಕ ಕೊಡಿಸ್ತೇನೆ. ಏನಾರ ಬಂತು ಅಂದ್ರೆ ನಮ್ಮ ರೇಖಾಗೀಗ ಏನಾರ ಒಂಚೂರು ಒಡವೆ ಅದು ಮಾಡಿಸ್ಬೇಕಲ್ಲವ.
ಈಗಿಲ್ಲ ಅಂದ್ರೆ ಮುಂದೆ ಮದ್ವಿಗಾರ ಬೇಕಾ ಈಗ ಎಷ್ಟೋ ಕೊಂದು ತುಟ್ಟಾಗೈತಿ ಬಂಗಾರ ಕೈ ಸಿಗಂಗಿಲ್ಲ. ಮದ್ವಿ ತನಕ ಅಂದ್ರೆ ಒಂದಿಷ್ಟು ರೊಕ್ಕ ಜೋಡಿಸಿ ಮಾಡಿಸಿಟ್ವಿ ಅಂತ ಅಂದ್ರೆ ಅವಾಗ ನಮ್ಗೆ ಹಗುರ ಆಕೈತಿ ನೋಡು. ನನ್ನ ಹತ್ರನೂ ಏನು ಬಂಗಾರ ಇಲ್ಲ. ನಾನು ಹಂಗಾರ ಒಂದೊಂದು 1,000 ರೂಪಾಯಿ ಹಾಕ್ತೀನಿ ತಗೋ. ನಮ್ಮ ಮನೆ ಇವ್ರಿಗೆ ಹೆಂಗಾರ ಹೇಳಿ ಪುಸ್ಲಾಯಿಸಿ ಒಂದು ಇಟ್ಟಿಟ್ಟ ಕೂಡಿಟ್ಟು ರೊಕ್ಕನು ಅವ ಕೈಯಾಗ ಅವ್ರು ಕೊಡ್ತಾರಲ್ಲ ಎರಡು ಸೇರಿ ನಾವು ಇನ್ನಟ್ಟು ಹಾಕಿ ಏನಾರು ಮಾಡಿಸ್ಕೊಂತೀನಿ. ಕೊಳ್ಳಾಗಿಂತ ಒಂದು ಚೈನ್ ಅದು ಮಾಡಿಸ್ಕೊಂಡ್ರೆ ಹೋದಲ್ಲಿ ಬಂದಲ್ಲಿ ಹಾಕೊಳಕ್ ಬರ್ತೈತಿ. ಅವ್ರ ಕೈಯಾಗ ರೊಕ್ಕ ಕೊಡಂಗಿಲ್ಲ, ಅವ್ರ ಕಡೆನೇ ಇರ್ತಾವ ರೊಕ್ಕ. ನೀನು ಏನು ಬೇಕದು ಐಟಮ್ ತಗೊಳ್ಳೋದಷ್ಟೇ. ಹೌದು ಗೊತ್ತೈತಿ. ಮತ್ತು ಆಮೇಲೆ ರೊಕ್ಕ ಬೇಕು ನಂಗೆ ಬ್ಯಾಡ್ರಿ ಐಟಮ್ ಅಂದ್ರೆ ಮತ್ತೆ ಕೊಡಂಗಿಲ್ಲ ಅವ್ರು. ನಾವು ರೊಕ್ಕ ಇಸ್ಕೊಂಡು ಬೇರೆ ಕಡೆ ಮಾಡಿಸ್ಕೊಳಕ್ ಬರಂಗಿಲ್ಲ ಏನು ಶಾರಕ? ಏನೇನ್ವಾ ಹಂಗೇನು ಕೊಡ್ತಾರಲ್ಲ ಅವರು? ಅವ್ರ ಹಂತಲ್ಲೇ ಮಾಡಿಸ್ಬೇಕಂತಂದು ಹೇಳಿ ಲಾಭಕ್ಕೆ ಮಾಡ್ತಿರ್ತಾರಲ್ಲೇನವ್ರು? ಹೌದ್ಲೇ, ನೀನು ಇಲ್ಲಿ ರೊಕ್ಕ ಹಾಕಿ ಆಮೇಲೆ ಆ ರೊಕ್ಕ ತೊಗೊಂಡೋಗಿ ಬೇರೆಯವ್ರ ಹತ್ರ ಬಂಗಾರ ಮಾಡಿಸ್ಕೊಂಡ್ರೆ ಅವ್ರ ಹತ್ರನ ಬಂಗಾರನೋ ಬೆಳ್ಳಿನೋ ಏನಾರು ಐಟಮ್ ತೊಗೊಂಡ್ರೆ ಅವ್ರಿಗೂ ರೊಕ್ಕನೂ ಆಕೈತಿ, ಲಾಭನೂ ಸಿಗ್ತೈತಿ. ಒಂದ ಕಲ್ಲಾಗ 2 ಹಕ್ಕಿ ಹೊಡೋರವ್ರು. ಈಗ ಕರೆಕ್ಟ್ ಅರ್ಥ ಮಾಡ್ಕೊಂಡೆ ನೋಡ್ಲೆ ನೀನು. ಯಾವ್ದು ಬಿಡ ಶಾರಕ, ಅಷ್ಟಿಲ್ದಂಗೆ ಅಂತಾರನ ಅಕ್ಕನ ಬಂಗಾರನು ಬಿಡಂಗಿಲ್ಲ ಅವ್ರು ಅಂತ ಹೇಳಿ. ಆತವ್ರವ ಸಂಜೆ ಮುಂದೆ ಬರ್ರಿ ಹಂಗಾರ ಮಾತಾಡೋಣ. ಏನೇನೈತೆ ನೋಡ್ರಿ, ಯಾರು ಎಷ್ಟೆಷ್ಟು ಹಾಕ್ತೀರಿ ಹಾಕ್ರಿ. ನಾನು 2 ಸ್ಕೀಮ್ನೇ ಹಾಕಾಕತ್ತೇನೆ.